ಇಷ್ಟೊಂದು ಐಟಮ್ ತಂದ್ಬಿಟ್ವಾ ನನ್ನ ಕೈಲಿ ಅಡ್ಗ ಮಾಡಕ್ಕೆ ಆಗಲ್ಲ ನೋಡಿ. ಏನ್ ಮಾಡಕ್ಕಾಗುತ್ತೆ? ಒಬ್ಳೆಸ್ರು ಸಾಯಿ, ಒಬ್ಳೆಸ್ರು ಇಂಕಿಗೆ ಪೋಲನ್ನಟ್ಟು ಇಡ್ಲಿ ತಂದು ಕೊಡು. ಇನ್ನೊಬ್ಬಳ್ಗ ಸಾಯಿ ಅವಳಲ್ಲ ಕುಕ್ಕೊಂಡು ನೋಡ್ರಿ ಕಡ್ಕೊಡು, ಅಳ್ತಾವ್ರ ಕಡ್ ತಿಂದು. ಸತ್ಯನಾರಾಯಣ ವೆಂಕಟೇಶ್ವರ ಏನ್ ಮಾಡಕ್ಕಾಗುತ್ತೆ? ಅಲ್ಲ ಕಣೆ, ಒಬ್ಬಳಿಗೆ 8 ತಿಂಗಳ ತುಂಬಿ 9 ತಿಂಗಳು ನಡೀತಾರೆ. ಇಂಕಿಗೆ 10 ತಿಂಗಳು ತುಂಬಿ 11ನೇ ತಿಂಗಳು ನಡೀತಾ ಇದೆ. ಅಲ್ಲ ಕಣೆ, ಪ್ರಪಂಚದಲ್ಲೆಲ್ಲ ಎಲ್ಲ ಹೆಣ್ಮಕ್ಳಿಗೂ 8 ತಿಂಗಳ ತುಂಬಿ 9ನೇ ತಿಂಗಳಿಗೆ ಡೆಲಿವರಿ ಆದ್ರು. ನಿಮ್ ವಿಚಾರ ಏನೇ ಅಂತ ನಾನು ಹೇಳ್ದೆ. ಅವ್ರು ಹೇಳಿದ್ರು, ಒಂದು ಬಾನ್ಪೇಟೆ ಏನೇ ಅಂತದ್ದು ಅಂತ ನಾನು ಹೇಳ್ದೆ. ಒಂದು ಗುಂಟೆಕಾಯಿ. ಗುಂಟೆಕಾಯಿ ಅಂದ್ರೆ ಏನೇ ಅಂತ ಬೋರ ಕೇಳ್ದೆ. ಮಾಡ್ತಿದ್ರಿ ಇನ್ನೇನೆ ಒಂದು
ಒಂದು ಕುಂಬಳಕಾಯಿ ತಂದ್ರೆ ನಾವು ಕೂದು ತೆಗೆದು ಉಪ್ಪು ಹುಳಿ ಕೊಟ್ಟು ಒಗ್ಗರಣೆ ಮಾಡ್ಕೊಂಡು ತಿನ್ಬಿಟ್ರೆ ನಮಗಿಬ್ಬರು ಒಂದೇ ಸರಿ ಇರಬೇಕಾಗುತ್ತೆ. ಆ ತಕ್ಷಣ ನೀವು ಆಮ್ಲ ಸುಖವನ್ನು ಮಾಡ್ಬೋದು, ಪ್ರಾಬ್ಲಮ್ ಇದೆ. ಆ ತಕ್ಷಣ ಆ ಸಂತ ಈ ಸಂತ ಸಂತೆಯನ್ನು ತಿರುಗಿ ಹತ್ನಾರಾಯಣಿ ನವ ಪೈಸಾ ಖರ್ಚು ಮಾಡ್ಕೊಂಡು ಸತ್ಯನಾರಾಯಣ ಸೋಮೇಶ್ವರ ಅವ್ರಿಗೆ ಕುಂಬಳಕಾಯಿ ಸಿಗೋಗುತ್ತ ಅವ್ರಿಗೆ ಹೆರಿಗೆ ಆಗೋಂಗೂ ಇಲ್ಲ. ನಾ ಆಮ್ಲ ಸುಖವನ್ನು ಮಾಡೋಣ. ಯಾರೋ ಹೇಳ್ತಾ ಇದ್ರು ಉಜ್ಜಯಿನಿಪುರ ಸಂತೆಗೆ ಹೋಗ್ರಿ, ಅಲ್ಲಿ ಕುಂಬಳಕಾಯಿ ಮಾರಾಟ ಮಾಡ್ತಾರೆ, ಅಲ್ಲಿ ಹೋದ್ರೆ ಪರಿಹಾರ ಆಯ್ತಂತ ಹೇಳು. ಉಜ್ಜಯಿನಿಪುರ ಸಂತೆಗೆ ಹೋಗಿ ಕುಂಬಳಕಾಯಿ ನೋಡ್ತೇನೆ, ಕುಂಬಳಕಾಯಿ ಏನಾರ ಸಿಕ್ಬಿಟ್ರೆ ನಾವು ಸರಿ, ಇದ್ದೇನ ಹೋದ್ರ ಅಲ್ಲ ಕಡ್ಕೊಂಡು ನಾನು ಜಗಳ ಕಾದೇ ಬಿಡ್ತೀನಿ ಬರ್ತೀನಿ. ಯಾರಪ್ಪ ನನ್ನನ್ನು ಕರೆದವರು? ಏನಯ್ಯ ಕುಂಬಳಕಾಯಿ ಕೊಡೋದೇನಯ್ಯ? ಹೌದು ಸ್ವಾಮಿ, ಕೊಡುವುದೇ. ಬರೀ ಈ ಕಡೆ ನೋಡಯ್ಯ, ಕುಂಬಳಕಾಯಿ ಕೊಡೋದಾದ್ರೆ ಕರೆಕ್ಟ್ ಆಗಿ ನೀಟಾಗಿ ರೈಟ್ ಆಗಿ ಒಂದು ಹೆಸರು ಹೇಳಿ. ಸ್ವಾಮಿ ಶೆಟ್ಟರೆ, ಇದಕ್ಕೆ 12 ರೂಪಾಯಿಗಳನ್ನು ಕೊಡಿ ಸ್ವಾಮಿ. ಅಲ್ಲ ಕಣಯ್ಯ, ಒಂದು ಕುಂಬಳಕಾಯಿಗೆ 12 ರೂಪಾಯಿ ಕೊಡೋದಾದ್ರೆ ಪ್ರಪಂಚದಲ್ಲೆಲ್ಲ ಎಲ್ಲಾ ವ್ಯವಸಾಯಗಳೆಲ್ಲ ಬಿಟ್ಟು ಎಲ್ಲಾ ಕುಂಬಳ ಬೀಜ ಹಾಕಿ ಎಲ್ಲಾ ಕುಂಬಳಕಾಯಿನೇ ಬೆಳೆದ್ಬಿಡೋರು ಕಣಯ್ಯ. ಕೊಡೋದಿದ್ರೆ ಸರಾಸರಿ ಒಂದು ಹೆಸರು ಹೇಳಯ್ಯ. ಸ್ವಾಮಿ ಶೆಟ್ಟರೆ, ಏನಯ್ಯ? ಹೋಗಲಿ 5 ರೂಪಾಯಿಗಳನ್ನಾದ್ರೂ ಕೊಡಿ ಸ್ವಾಮಿ. ಅಲ್ಲ ಕಣಯ್ಯ, ರಂಡಾಣಿ ಕುಂಬಳಕಾಯಿಗೆ 12 ರೂಪಾಯಿ 5 ರೂಪಾಯಿ ಯಾರಯ್ಯ ಕೊಡ್ತಾರೆ? ದುಡ್ಡು ನಿನ್ ಬರಬೇಕು, ಕುಂಬಳಕಾಯಿ ನನ್ ಬರಬೇಕು. ಆ ತರವಾಗಿ ಸರಾಸರಿ ಒಂದು ಯಾತ್ರೆ ಹೇಳಿಯ. ಸ್ವಾಮಿ ಶೆಟ್ಟರೆ, ಏನಯ್ಯ? ಹೋಗಲಿ ನೀವೇ ಒಂದು ಕ್ರಯವನ್ನು ಕೇಳಿ ಸ್ವಾಮಿ. ನಾನು ಕೇಳ್ತಿಕ್ಕೆ ಕೊಡ್ತೇನೆಯ? ಸರಿದಿದ್ದರೆ ಕೊಡುತ್ತೇನೆ. ಮುಕ್ಕ ಕರ್ಮ 3 ದುಡ್ಡಾಯ್ತು, ಕೊಡ್ತೇನೆ. ಇಲ್ಲ ಸ್ವಾಮಿ, ಬರುವುದಿಲ್ಲ. ಮತ್ತೆ ಸರಿಯಾಗಿ ಒಂದು ಯಾತ್ರೆ ಹೇಳಿಯ. ಸ್ವಾಮಿ ಶೆಟ್ಟರೆ, ಅವರ ಎಂಟಾಣಿಗೆ ಕೇಳುತ್ತಿರುವರು ಸ್ವಾಮಿ. ನೋಡಯ್ಯ, ಅಲ್ಲ ಅವನೆಲ್ಲ ಕಂಡು ಸಣ್ಣಪ್ಪ, ನಮ್ಮ ಅಂಗಡಿಲಿ 6 ತಿಂಗಳಲ್ಲಿ ಟೀ ಬಿಡಿ ತಕ್ಕೊಂಡು 6 ತಿಂಗಳಾಗಿ ಅಂಗಿಕೆ ಬರಲ್ಲ. ಮಂಚ ಹಿಡಿದ್ಬಿಟ್ಟಾನೆ ಈಗ. ಅವ್ರು ಕುಂಬಳಕಾಯಿ ತಕೊಳಕ್ ಮಾಡಿಲ್ಲ ಕಣಯ್ಯ. ನಮ್ಮ ನಿಮ್ಮ ವ್ಯಾಪಾರ ಕೆಡಿಸೋ ಗೌರವಾಗಿ ಇನ್ನೊಬ್ರು ಅವರ ನೋಡಿ, ಮನಪ್ಪು ಕುಳಪ್ಪನ್ ಮಲ್ಲಪ್ಪ ಗಂಡಕಾಯಿ ಮಾಡ್ತಾ ಕುಂತ್ಕತಾರ. ಅವ್ರು ನಾನ ಕಣಿ ತಕೊಂಡು 3 ತಿಂಗಳಾಯ್ತು, ಅವರು ಕೊಟ್ಟಿಲ್ಲ. ಇವರಿಬ್ರು ಸೇರ್ಕೊಂಡು ಕಳ್ಳ ಕುಳ್ಳ ಇದ್ದಂಗಿವ್ರು.
ನಿಮ್ಮ ವ್ಯಾಪಾರ ಕೆಡಿಸ್ಬಿಡ್ತಾರ. ಕರೆ ಸರ್ ಒಂದು ವ್ಯಾಪಾರ ಸ್ವಾಮಿ ಶೆಟ್ಟರೆ, ಏನಯ್ಯ? ಹೋಗಲಿ ಇದಕ್ಕೆ 5 ಆಣಿಯನ್ನಾದರೂ ಕೊಡಿ ಸ್ವಾಮಿ. 5 ಆಣಿ ನೀನಿಯಾ? ಹೌದು ಸರ್. ಬಾರಿ ಈ ಕಡೆ ನೋಡಿಯಾ, ಬರೀ ಕುಂಬಳಕಾಯಿ ನೋಡೋಣ. ಅರೆ ಬಹಳ ಚಿಟ್ಟಾಗಿದೆ ಅಯ್ಯ. ಹೌದು ಸ್ವಾಮಿ. ಇದು ಹೊಲದಲ್ಲೇ ಬೆಳೆದ್ದು, ತೋಟದಲ್ಲೇ ಬೆಳೆದ್ದೇನೆಯ? ಸ್ವಾಮಿ ಶೆಟ್ಟರೆ, ಇದು ಹೊಲದಲ್ಲೂ ಬೆಳೆದದ್ದಲ್ಲ, ತೋಟದಲ್ಲೂ ಬೆಳೆದದ್ದಲ್ಲ, ಮತ್ತೇನಯ್ಯ ಮಾಡಿದೆ? ರಾಜಸ್ಥಾನದಲ್ಲಿ ಕೊಟ್ಟಂತದ್ದು ಸ್ವಾಮಿ. ಓಹೋ, ನೀನು ನಿನ್ನ ಎತ್ತಿ ನೀರುವುದೇನ ಬೆಳೆದಿಲ್ಲ ತಾನೆ? ಇಲ್ಲ ಸ್ವಾಮಿ, ಇಲ್ಲ. ಅಲ್ಲ ಕಣಯ್ಯ, ಮನೇಲಿ ಗಾಟಿ ಮೇಲೆ ಬಂದ್ಬಿಟ್ಟಿರ್ತಾ ಇಲ್ಲ ಕುಂದಕ ಹಾಕ್ರಿ. ಉಲ್ಟಾ ಉಲ್ಟಾ ನಾಲ್ಕು ನೋಡಯ್ಯ, 9 ರೂಪಾಯಿ ಲೋಟ್ಗೆ ಚಿಲ್ಲರೆ ಏನಿದ್ದೇನೆಯ? ರವಿನಂದನ, ಬಡವನಾದ ನನ್ನ ಬಳಿ ಚಿಲ್ಲರೆ ಎಲ್ಲಿರಬೇಕು ಸ್ವಾಮಿ? ಇಲ್ಲ ಸ್ವಾಮಿ, ಇಲ್ಲ. ನೋಡಯ್ಯ, ಮನೇಲಿ 8 ಜೊತೆಲಿ ಜಗಳ ಕಾದ್ಬಿಟ್ಟು ಬಂದ್ಬಿಟ್ಟಿದೆ. ಸರಿ. ನಾನು ಚಿಲ್ಲರೆ ಕಾಸನ್ನು ತರಲಿಲ್ಲ. 1 2 3 ಹೋಗಪ್ಪ. ಸ್ವಾಮಿ ಶೆಟ್ಟರೆ, ಏನಯ್ಯ? ಇನ್ನ 2 ಆಣಿಯನ್ನು ಕೊಡಿ ಸ್ವಾಮಿ. ಉಳ್ಕೋ 2 ಆಣಿ ನೀನಿಯಾ? ಹೌದು ಸ್ವಾಮಿ. ಆಚೆ ಕಡೆ ನಮ್ಮ ಭಾವಯ್ಯನವರು ಒಂದು ಸಣ್ಣದಾಗಿ ಚಿಲ್ಲರೆ ಅಂಗಡಿ ಇಟ್ಟಿದ್ದಾರೆ. ಅವ್ರು ಹೋಗಿ ಕೇಳಿ ಕೊಡುತ್ತಾರೆ. ಸ್ವಾಮಿ ಶೆಟ್ಟರೆ, ಏನಯ್ಯ? ಅವರ ಹೆಸರೇನು ಸ್ವಾಮಿ? ಅವ್ರೇ ಕಣಯ್ಯ, ನಮ್ಮ ಭಾವಯ್ಯ ಕೊಡ್ತಾರೆ. ಹೋಗಯ್ಯ. ಸ್ವಾಮಿ ಶೆಟ್ಟರೆ, ಏನಯ್ಯ? ಬಡವನಿಗೆ ಗೊತ್ತಾಗುವುದಿಲ್ಲ ಅವರ ನಾಮಾಂಕಿತವೇನು ಸ್ವಾಮಿ? ಹಾಗೆ ಹೇಳ್ಬೇಡ್ರಿ. ಅವ್ರ ನಾಮಾಂಕಿತ ದಗಲಾಡ್ಸೋದು. ಹೋಗಪ್ಪ. ಸ್ವಾಮಿ ಶೆಟ್ಟರೆ, ಏನಯ್ಯ? ತಮ್ಮ ಹೆಸರೇನು ಸ್ವಾಮಿ? ಕೊಟ್ಟಿರೋದೊಂದು ಒಂದು ಕುಂಬಳಕಾಯಿಗೆ ಅವ್ರ ಹೆಸರು ಇವ್ರ ಹೆಸರು ಬೆಳೆ ಹೆಸರು ತೊಗರಿ ಎಲ್ಲ ಹೆಸರು ಕೇಳಬಾರ್ದು ಕಣಯ್ಯ. ಕೊಡ್ತಾರೆ. ಹೋಗಯ್ಯ. ಸ್ವಾಮಿ ಶೆಟ್ಟರೆ, ಏನಯ್ಯ? ಹಾಗೆಲ್ಲ ಹಾಸ್ಯ ಮಾಡಲಾಗದು. ಮತ್ತೆ? ಈ ಬಡವನಿಗೆ ಗೊತ್ತಾಗುವುದಿಲ್ಲ ತಮ್ಮ ನಾಮಾಂಕಿತವೇನು ಸ್ವಾಮಿ? ಹಾಗೆ ಹೇಳ್ಬೇಡ್ರಿ ಸೋದ್ರ ಮುಂಡಲೆ. ನನ್ನ ಹೆಸರು ನುಂಗಾಲ್ ಸಟ್ರು. ಗೋವಿಂದ. ಆಗ್ಲಿ ಸ್ವಾಮಿ. ಕುಂಬಳಕಾಯಿ ತಗೊಳ್ಳಿ ಸಟ್ರೆ ಕುಂಬಳಕಾಯಿ ಅಯ್ಯ ಸ್ವಾಮಿ ನಗರಪ್ಪ ಶೆಟ್ಟರೆ, ಅಯ್ಯ ಸ್ವಾಮಿ ನಗರಪ್ಪ ಶೆಟ್ಟರೆ. ಯಾರೇ ಅದ ಕೊಪ್ಲೇಟ್ ರೋಡಲ್ಲಿ ದಗಳಾಪ್ ಸಟ್ರೆ ನಿಮ್ಮ ಅಪ್ಪರಿಗೆ ಹೊಡೆದಿದ್ದಾಗ ನಿಮ್ಮ ಅಜ್ಜಿಗೆ ಹೊಡೆದಿದ್ದಾಗ ಒಂದ್ಸಾರಿ ಹೊಡೆದಿರ್ಬೋದು. ದಬ ಹೊಡೆದು ಮುಚ್ಚಿ ದಮ್ಮ ಬೇಗ ಹೇಳು. ಸ್ವಾಮಿ ಶೆಟ್ಟರೆ, ಹಾಗೆಲ್ಲ ಕೋಪ ಮಾಡಲಾಗದು ಸ್ವಾಮಿ. ಮತ್ತೆ ಆಚೆ ಕಡೆ ಪೇಟೆ ಬೀದಿಯಲ್ಲಿ ನಿಮ್ಮ ಭಾವಯ್ಯನವರು ನನ್ನ ಬಳಿ ಒಂದು ಕುಂಬಳಕಾಯಿಯನ್ನು 5 ಆಣಿಗೆ ಖರೀದಿಸಿದ್ದಾರೆ. ಆಯ್ತಪ್ಪ, ಅದರ ಬಾಬ್ದಾಗಿ 3 ಆಣಿಯನ್ನು ಕೊಟ್ಟಿದ್ದಾರೆ ಸ್ವಾಮಿ. ಸರಿ. ಉಳಿದ 2 ಆಣಿಯನ್ನು ಕೊಟ್ಟರೆ ನಾನು ಹೊರಡುವೆನು ಸ್ವಾಮಿ. ಅಲ್ಲ ಕಣಯ್ಯ, ಈ ಕಾಲದಲ್ಲಿ ತಗೊಂಡಿರೋ ವ್ಯಾಪಾರ ಕೊಡೋದೇ ಕಷ್ಟ ಅಂತ ಅದ್ರಲ್ಲಿ ಕುಂಬಳಕಾಯಿ ತಗೊಂಡು ಪಲ್ಯ ಮಾಡ್ಕೊಂಡು ತಿನ್ನೋರು ಅವರು. ಹಣ ಕೊಡೋದು ನಾನೇನಪ್ಪ. ಹೋಗಿ ಅವನ ಹತ್ರ ಉಂಡೋ ಟೈಪರ್ ಹೋಗಿ ಅವನ ಹತ್ರ. ಪರಮಾತ್ಮ ರವಿನಂದನ ಕಾಗವಾದ. ಅಯ್ಯ ಸ್ವಾಮಿ ನುಂಗಪ್ಪ ಶೆಟ್ಟರೆ, ಅಯ್ಯ ಸ್ವಾಮಿ ನುಂಗಪ್ಪ ಶೆಟ್ಟರೆ. ಯಾರಯ್ಯದು? ನುಂಗಾಲ್ ಸಟ್ಟೆ ನೀನ್ 10 ಗಂಟು ನುಂಗಿದ್ದಿ, ನೀನ್ 10 ಗಂಟು ನುಂಗಿದ್ದಿ. ಹೊಡೆದಿದೆ ಒಂಥರ ನುಂಗಿರ್ಬೇಕು. ದಪ್ಪ ಹೊಡಿತೇನೆಯ? ಏನ್ ಬೇಗ ಹೇಳು. ಬರ್ತಿಂತಾಳೆ. ಹಾಗೆಲ್ಲ ಕೋಪ ಮಾಡಲ್ಲ. ಮತ್ತೆ ಆಚೆ ಕಡೆ ಪೇಟೆ ಬೀದಿಯಲ್ಲಿ ನಿಮ್ಮ ಭಾವಯ್ಯನವರ ಬಳಿ ಹೋಗಿದ್ದೆ. ಅವರದೆಲ್ಲ ಉಂಡುಂಡೆ ವ್ಯಾಪಾರವಂತೆ ತಾವೇ ಕುಡಿಸುವ. ಪಾರ್ಟಿ ನನಗೆ ತೀರಾ ಹಾಕುತ್ತೇನೆಯ? ಹೌದು ಸ್ವಾಮಿ. ಮತ್ತು ಕೊಟ್ಟಿದ್ದೇನೆಯ? 3 ಸ್ವಾಮಿ. ಕೊಡೆಯ ಬರೀ ಕಡೆ ಈ ಕೊಡ್ಬೇಕು. 2 ಸ್ವಾಮಿ. 4 5 ಸ್ವಾಮಿ ಶೆಟ್ಟರೆ, ಏನಯ್ಯ? ಇನ್ನು 3 ಆಣಿಯನ್ನು ಕೊಡಿ ಸ್ವಾಮಿ. ಮೊದಲು ಕೊಡ್ದೇನೆಯ? 3 ಈ ಕೊಟ್ಟದೆಷ್ಟು? 2 2 3 ಎಷ್ಟು ಸ್ವಾಮಿ. 2 3 5 ಆಯ್ತು. ಮೊದಲು ಕೊಟ್ಟಿದ್ದು ವಾಪಸ್ ತಗೋ. ಮೊದಲು ಕೊಟ್ಟು ಎಷ್ಟೇನೆಯ? 3 ಸ್ವಾಮಿ. ಈ ಕೊಟ್ಟು 2 2 3 2 3 5 ಆಯ್ತು
ಅಲ್ಲ ಕಣಯ್ಯ, ಹಾಗೆಲ್ಲ ಮೋಸ ಮಾಡಲಾಗದು. ಮೊದ್ಲು ಕೊಡಿದ ಎಷ್ಟೇನೆಯ, ಮೂರು ಸ್ವಾಮಿ. ಈಗ ಕೊಟ್ಟಿದ ಎಷ್ಟೇನೆಯ? 2 ಸ್ವಾಮಿ. 2 3 ಎಷ್ಟು? 2 3 5 ಆಯ್ತು ಸ್ವಾಮಿ. ಮೊದಲು ಕೊಟ್ಟಿದ್ವಾ? ಹಂಗೆಲ್ಲ ನಿಮ್ ತಂದೆ ತಾಯಿ ಸ್ಕೂಲ್ಗೆ ಹಾಕಿದಾರೆ ಹಾಕಿಲ್ವೇ? ಸ್ವಾಮಿ ಶೆಟ್ಟರೆ, ಹಾಗೆಲ್ಲ ಮೋಸ ಮಾಡಲಾಗದು. ಮೊದಲು ಕೊಟ್ಟಿದ್ ವಾಪಸ್. ಹಂಗೆಲ್ಲ ಕಣಯ್ಯ, ಯಾವ್ದಯ್ಯ ಮೋಸ? ಮೊದ್ಲು ಕೊಟ್ಟಿದ ಎಷ್ಟು? 3 ಸ್ವಾಮಿ. ಈಗ ಕೊಟ್ಟು 2 3 2 3 5 ಆಯ್ತು ಸ್ವಾಮಿ. ಗಂಟು ಮೋಸ ಲೆಕ್ಕ ಕರೆಕ್ಟ್ ಆಗಿದೆ. ಸ್ವಾಮಿ. ಹೋಗಯ್ಯ. ಹೋ